ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಫ್ ಚಕ್ರಪಾಣಿ ಸೇರಿ 3 ಅಧಿಕಾರಿಗಳ ಅಮಾನತಿಗೆ ಖಂಡ್ರೆ ಶಿಫಾರಸು ಮಾಡಿದ್ದಾರೆ. ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯ ತೋರಿದ್ದಕ್ಕೆ ಸಸ್ಪೆಂಡ್ ಅನ್ನು ಮಾಡಲಾಗುತ್ತಿರುವಂತದ್ದು. ಹುಲಿಗಳು ಕ್ಷೀಣಿಸ್ತಾ ಇರುವಂತಹ ಸಂದರ್ಭದಲ್ಲೇ 5 ಹುಲಿಗಳ ಮಾರಣ ಹೋಮ ನಡೆದಿತ್ತು. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯ ತೋರಿದ್ದಕ್ಕೆ ಡಿಸಿಎಫ್ ಚಕ್ರಪಾಣಿ ಸೇರಿ 3 ಅಧಿಕಾರಿಗಳ ಅಮಾನತಿಗೆ ಖಂಡ್ರೆ ಶಿಫಾರಸನ್ನ ಮಾಡ್ತಾ ಇರುವಂತದ್ದು. 3 ಅಧಿಕಾರಿಗಳ ಅಮಾನತಿಗೆ ಶಿಫಾರಸು ಮಾಡಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಸಚಿವರು ಶಿಫಾರಸು ಮಾಡಿದ್ದು, ಹುಲಿ ಸಾವಿನ ಕೇಸ್ನಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಜಿಲ್ಲಾಧಿಕಾರಿಗಳ ಅಂದ್ರೆ ಗಮನಕ್ಕೂ ತರಲಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯ, ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ 3ರನ್ನ ಅಮಾನತು ಮಾಡಲಾಗಿದೆ. 5 ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಫ್ ಕೂಡ ತಪ್ಪು ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಯಾರು ನಿರ್ಲಕ್ಷ್ಯ ಕರ್ತವ್ಯ ಲೋಪವನ್ನ ಮಾಡಿರ್ತಾರೋ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದು, ಡಿಸಿಎಫ್ ಚಕ್ರಪಾಣಿ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ. ಪ್ರಾಥಮಿಕ ಹಂತದಲ್ಲಿ ಈಗಾಗಲೇ ನಮ್ಮ ಸಿಬ್ಬಂದಿಗಳು ಗಸ್ತು ಮಾಡಬೇಕಾಗಿತ್ತು. ಸಿಬ್ಬಂದಿಗಳು ಸಂಬಳ ನೀಡದಂತಹ ಕಾರಣ ಗಸ್ತು ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಹಾಗಾಗಿ ಡಿಸಿಎಫ್ ಸಂಬಳ ನೀಡದೆ ಇರೋದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಡಿಸಿಎಫ್ ಕೂಡ ತಪ್ಪು ಮಾಡೋ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಈಗ ಅವರನ್ನು ಕೂಡ ಅಮಾನತು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು ತಾಯಿ ಹುಲಿ, ಅದರ ಜೊತೆಗೆ 3 ಹೆಣ್ಣು ಹುಲಿ, 1 ಗಂಡು ಹುಲಿ, ಒಟ್ಟು 5 ಹುಲಿ ಸಾವನ್ನಪ್ಪಿತ್ತು. ಸಾಕಷ್ಟು ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀವಿ. ಈ ತಾಯಿ ಹುಲಿ ಹಾಗೆ ಮರಿಗಳ ಜೊತೆ ಆ ಒಂದು ಅಭಯಾರಣ್ಯದಲ್ಲಿ ಸಂಚರಿಸುವಂತ ದೃಶ್ಯವನ್ನ. ಒಂದ್ ರೀತಿಯಾಗಿ ಕರಳು ಕಿತ್ತು ಬರುತ್ತೆ, ಸಣ್ಣ ಸಣ್ಣ ಮರಿಗಳು ಇನ್ನೂ ಕೂಡ. ಅದರ ಜೊತೆಗೆ ಹುಲಿಗಳ ಮಾರಣ ಹೋಮ ಆಗಿರುವಂತದ್ದು. ಇದಕ್ಕೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಕರ್ತವ್ಯ ಲೋಪವೇ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಗಸ್ತು ತಿರುಗುವಂತಹ ಅಧಿಕಾರಿಗಳಿಗೆ ಅಂದ್ರೆ ವಾಚರ್ಗಳಿಗೆ, ಸಿಬ್ಬಂದಿಗಳಿಗೆ ಸಂಬಳವನ್ನ ನೀಡಿಲ್ಲ. ಹಾಗಾಗಿ ಸಂಬಳ ನೀಡದಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಘಟನೆಗೆ ಸಾಕ್ಷಿಯಾಗಿದೆ. ಇದಕ್ಕೆ ನೇರ ಹೊಣೆ ಬಂದ್ಬಿಟ್ಟು ಅಧಿಕಾರಿಗಳ ಆಗಿರ್ತಾರೆ. ಹಾಗಾಗಿ ಡಿಸಿಎಫ್ ಚಕ್ರಪಾಣಿ ಸೇರಿ 3 ಅಧಿಕಾರಿಗಳ ಅಮಾನತಿಗೆ ಖಂಡ್ರೆ ಶಿಫಾರಸನ್ನ ಮಾಡಿದ್ದಾರೆ. ಕರ್ತವ್ಯ ಲೋಪ, ನಿರ್ಲಕ್ಷ್ಯಕ್ಕೆ ಈ ಒಂದು ಶಿಕ್ಷೆ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಯಾರು ನಿರ್ಲಕ್ಷ್ಯವನ್ನ ಮಾಡಿದ್ದಾರೋ ಅವರ ಮೇಲೆ ಕ್ರಮ ಆಗುತ್ತೆ. ಪ್ರಾಥಮಿಕ ಹಂತದಲ್ಲಿ ಸಿಬ್ಬಂದಿ ಗಸ್ತು ಮಾಡಬೇಕಾಗಿತ್ತು. ಸಿಬ್ಬಂದಿಗಳ ಸಂಬಳ ನೀಡದ ಕಾರಣ ಗಸ್ತು ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ. ಇದು ಅಕ್ಷಮ್ಯ ಅಪರಾಧ ಎನ್ನುವ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಈಗ ಅಧಿಕಾರಿಗಳ ಅಮಾನತಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡಿ, ಯಾರ್ಯಾರು ನಿರ್ಲಕ್ಷ್ಯ ತೋರಿದ್ದಾರೆ. ನಾನು ಈ ಮಾಹಿತಿ ನನಗೆ ಬಂದ ತಕ್ಷಣ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದೆ. ಉನ್ನತ ಮಟ್ಟದ ಸಮಿತಿ ಸ್ಥಳಕ್ಕೆ ಹೋಗಿ ತನಿಖೆ ಮಾಡಿ ಪ್ರಾಥಮಿಕ ಹಂತದ ತನಿಖಾ ವರದಿ ನನಗೆ ಸಲ್ಲಿಸಿದ್ದಾರೆ. ತನಿಖಾ ವರದಿ ಪರಾಮರ್ಶೆ ಮಾಡಿ ಇವರು ಕರ್ತವ್ಯ ಲೋಪ ಮಾಡಿದ್ದು, ನಿರ್ಲಕ್ಷ್ಯ ಮಾಡಿದ್ದು ಸಾಬೀತಾಗಿದ್ದಂಥ ಒಂದು ಹಿನ್ನೆಲೆಯಲ್ಲಿ ಏನಿವರು ಮುಂಚೂಣಿ ಇದರಲ್ಲಿ ಫ್ರಂಟ್ಲೈನ್ ಸ್ಟಾಫ್ ಏನಿತ್ತು ನಮ್ಮದು ಹೊರಗುತ್ತಿಗೆ ಸಿಬ್ಬಂದಿಯವರಿಗೆ ವೇತನ ಬಿಡುಗಡೆ ಆಗಿದ್ರು. ಸುಮಾರು 3 ತಿಂಗಳವರೆಗೆ ವೇತನ ಕೊಡದೇ ಇರುವಂಥದ್ದು ಅಕ್ಷಮ್ಯ. ಇವೆಲ್ಲ ಮಾಹಿತಿಯನ್ನು ಇವೆಲ್ಲವನ್ನು ಪ್ರಾಥಮಿಕ ವರದಿಯಲ್ಲಿ ನಾನು ನೋಡಿ 3 ಅಧಿಕಾರಿಗಳಿಗೆ ಇವತ್ತು ಅಮಾನತು ಮಾಡಿದ್ದಾರೆ. ಡಿಸಿಎಫ್ ಅವರ ಅಮಾನತು ಡಿಪಿಆರ್ಗೆ ಹೋಗುತ್ತೆ, ಅದನ್ನು ಆಗುತ್ತೆ. ಮತ್ತೆ ಇವತ್ತು ಕಠಿಣವಾದಂತಹ ಒಂದು ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ.
ಇಲಾಖಾ ವಿಚಾರಣೆ ನಡೀತದೆ. ಅಂತಿಮ ವರದಿ 10ನೇ ತಾರೀಕಿನ ಒಳಗಾಗಿ ಕೊಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇಂಥ ಏನು ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕರ್ತವ್ಯ ಲೋಪ ಇವತ್ತು ಸರ್ಕಾರ ಸಹಿಸುವುದಿಲ್ಲ. ಸೊ ಆ ಸರ್ಕಾರ ಈ ಘಟನೆ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಮತ್ತು ತತ್ಕ್ಷಣವೇ ನಾನು ಏನು ಇದಕ್ಕೆ ತನಿಖೆ ನಾವು ಆದೇಶ ಮಾಡಿದ್ದಾರೆ. ವರದಿನೂ ಬಂದಿದೆ, ಕ್ರಮನೂ ಆಗಿದೆ. ಮುಂದಿನ ನಿರ್ಮಾಣಗಳಲ್ಲಿ ಇಂಥ ಒಂದು ಕೃತ್ಯಗಳು ಏನು ದುರಂತ ಆಗಿದೆ, ಇಂಥ ದುರಂತಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ನೋಡಿ, ಯಾರ್ಯಾರು ನಿರ್ಲಕ್ಷ್ಯ ತೋರಿದ್ದಾರೆ, ನಾನು ಈ ಮಾಹಿತಿ ನನಗೆ ಬಂದ ತಕ್ಷಣ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದೆ. ಉನ್ನತ ಮಟ್ಟದ ಸಮಿತಿ ಸ್ಥಳಕ್ಕೆ ಹೋಗಿ